ಅದ ಅದಾದ್ರೂ ಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇಲ್ಲದ. ಯಾಕಂತಂದ್ರೆ ಇಲ್ಲಿ ನೋಡಿರಿ, ಪ್ರಮುಖ ಅಕಾಡೆಮಿಗಳಿಗೆ 80 ಲಕ್ಷ ಕೊಟ್ಟಿದ್ದಾರೆ, ಭಾಷಾ ಅಕಾಡೆಮಿಗೆ 55 ಲಕ್ಷ ಕೊಟ್ಟಿದ್ದಾರೆ. ಭಾಷಾ ಅಕಾಡೆಮಿ ನಿಮಗೆ ಗೊತ್ತದ, ಅದರಲ್ಲೂ ಮುಖ್ಯವಾಗಿ ಎಲ್ಲ 14 ಕೋಟಿ 9.80 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲೂ ಸಂಸ್ಕೃತಿ ಭಾಷಾ ಅಕಾಡೆಮಿ ಮತ್ತು ಕರ್ನಾಟಕ ಅರೆ ಭಾಷಾ ಸಂಸ್ಕೃತಿ ಸಾಹಿತ್ಯ ಅಕಾಡೆಮಿಗೆ ಅತ್ಯಂತ ಕಡಿಮೆ 54 ಕೊಟ್ಟಿದ್ದಾರೆ. 54 ಲಕ್ಷ 54 ಲಕ್ಷ ಏನಾಗಿದೆ ಇಡೀ ಕರ್ನಾಟಕ ತುಂಬ ಪಾಪ ಇವರೆಲ್ಲ ಸಾಹಿತಿಗಳು, ಅದರಲ್ಲೂ ಭಾಷೆ ಬಗ್ಗೆ ಅಭ್ಯಾಸ ಮಾಡೋರು, ಅಲ್ಲೇನು ನೌಕರಿ ಮಾಡ್ತಾರೆ ಅವ್ರ ಪೇಮೆಂಟ್ ಅಷ್ಟೇ ಇದು. ಅದ್ರ ಹೆಚ್ಚಿನ ಏನಾದರೂ ಮಾಡಬೇಕಾದ್ರೆ ಮತ್ತು ವಿಶೇಷ ಅನುದಾನ ಮಾಡಲಿ, ಬಿಡುಗಡೆ ಮಾಡಲಿ, ಇವೆಲ್ಲ ಆಗದು ಹೋಗೋದ ಮಾತುಗಳು ಅಂತ. ಹೀಗಾಗಿ ಏನಾಗ್ಯದಪ್ಪ ಅಂತಂದರೆ ಕನ್ನಡ ಅದರಲ್ಲಿ ಕಲಾಕಾರರಾಗಿರ್ಬೋದು, ಸಂಗೀತಗಾರರಾಗಿರ್ಬೋದು, ಪಾಪ ಬದುಕೋದು ಕಷ್ಟ ಆಗಿಬಿಟ್ಟದಂತೆ. ಯಾಕಂದರೆ ಅವ್ರಿಗೆ ದುಡ್ಡು ಮಾಡುವಂಥ ಅಭಿಲಾಷೆ ಇರೋದಿಲ್ಲ. ಒಳ್ಳೆಯದನ್ನು ಕೊಡಬೇಕು, ಮಾಡಬೇಕು, ಸಮಾಜಕ್ಕೆ ಇದು ಮಾಡಬೇಕು ಅನ್ನೋಂಥ ಒಂದು ಒಳ್ಳೆತನ ಕೊಡಬೇಕು ಅನ್ನೋಂಥ ವಿಚಾರಗಳು ಅಷ್ಟೇ ಇರ್ತಾವೆ. ಮತ್ತು ಅವ್ರಿಗೆ ಬದುಕೋದಕ್ಕೆ ಒಂದು ಅವಶ್ಯ ಇರ್ತಿರುವಂಥ ಒಂದು ವ್ಯವಸ್ಥೆ ಮಾಡದೇ ಇದ್ದಾಗ ಇವತ್ತು ಅನೇಕ ನಾವು ನೋಡ್ತಾ ಇದ್ದೀವಿ, ಸಂಘಟನೆ ಮಾಡಿಕೊಂಡು, ಸಂಕಲನ ಮಾಡಿಕೊಂಡು, ಸಂಸ್ಥೆಗಳನ್ನ ಮಾಡಿಕೊಂಡು ನಾಟಕಗಳನ್ನು ಮತ್ತೇನು ಸಂಗೀತ ವಿಷಯದಲ್ಲೇ ಜನರಿಗೆ ಮುಟ್ಟಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ಏನೂ ಇಲ್ಲಪ್ಪ ಅಂತಂದ್ರೆ ಪಾಪ ಅವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯದ? ಅವ್ರಿಗೆ ಉದ್ಯೋಗ ನಡೀತಾ ಇಲ್ಲ. ಇವತ್ತು ಯಾಕಪ್ಪ ಅಂತಂದ್ರೆ ನಮ್ಮ ಇವತ್ತಿನ ಆಧುನಿಕ ಕಾಲದಲ್ಲೇ ಟಿ ವಿ ಮಾಧ್ಯಮ ಇರ್ಬೋದು, ಅಥವಾ ನಮ್ಮ ಇವತ್ತಿನ ಏನಪ್ಪ ಡಿಜಿಟಲ್ ಮೀಡಿಯಾ ಇರ್ಬೋದು, ಇವುಗಳಲ್ಲಿ ಇವತ್ತು ಏನಾಗಿಬಿಟ್ಟದ ಅಲ್ಲೇ ಒಂದಿಷ್ಟು ಏನೋ ರೀಲಿಂಗ್ ಮಾಡೋದು, ಮತ್ತೇನೋ ಮಾಡೋದು, ಅದನ್ನು ಅವ್ರಿಗೆ ತೋರಿಸೋದು, ಅದರಿಂದ ಏನಪ್ಪ ಯೂಟ್ಯೂಬ್ ಇರ್ಬೋದು, ಮತ್ತಾವ್ದು ಇರ್ಬೋದು, ಬರೋದು ಅಷ್ಟಾಗದ. ಯಾಕಂದ್ರೆ ನಾವೆಲ್ಲ ಇಷ್ಟು ಹುದ್ದೆ ಹಿಡಿದ್ರೂ ನಮ್ಮ ಪೇಮೆಂಟ್ ನಮಗೆ ಸರಿಯಾಗಿ ಆಗಲಾರಂಥ ಪರಿಸ್ಥಿತಿ ಇವತ್ತದು. ಅಂಥ ಪರಿಸ್ಥಿತಿಯಲ್ಲ ಯೂಟ್ಯೂಬ್ ಬಂದಲ್ಲ ಎಲ್ಲನೂ ಈ ಒಂದು ಆ್ಯಪ್ಗಳಿದ್ದಾವೆ, ಇವುಗಳ ಮೂಲಕ ಏನೋ ಆಗಬಹುದು ಅಂತ ಪಾಪ ಏನೋ ಆಶೆಯಿಂದ ಮಾಡ್ತಾ ಇರ್ತಾರೆ. ಅದ್ರ ಕಡೆಗೆ ಸಿಗೋದೇನು ಅಂದರೆ ಬದುಕು ಸಹಿತ ಆಗೋದಿಲ್ಲ.